ಕೀರ್ತನೆಯನ್ನು ಮಾಡಲು ನಮ್ಮ ಮುಂದೆ ಇದ್ದಾರೆ ಪ್ರಿಯಾಂಕಾ ಪರಮಾನಂದ ಹೆಗಡೆ. ಬಿಕಾಂ ಮುಗಿಸಿ LLB ಓದಿಸಿದ್ದಾರೆ. ಚಿಕ್ಕಂದಿನಿಂದ ಹವ್ಯಾಸವಾಗಿ ಬಂದ ಈ ಕೀರ್ತನೆ ಕಲೆ ಈಗಲೂ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಸಾಂಸ್ಕೃತಿಕವಾಗಿ ಹಾಗೂ ಕ್ರೀಡೆಯಲ್ಲೂ ಆಸಕ್ತಿ, ರಾಜ್ಯ ಮಟ್ಟದ ಆಟಗಾರ್ತಿಯೂ ಹೌದು. ಇದೀಗ ಆರ್ಫಿಟ್ ಎಂಬ ಫಿಟ್ನೆಸ್ ಕ್ಲಾಸ್ ನಡೆಸುತ್ತಿದ್ದಾರೆ. ಕೀರ್ತನೆ ಒಂದು ಹವ್ಯಾಸ. ಈಗಾಗಲೇ ಶಿರಸಿಯ ವಿವಿಧೆಡೆಗಳಲ್ಲಿ ಮತ್ತು ಮೈಸೂರು, ಮಂಗಳೂರು, ಹಾವೇರಿ ಮೊದಲಾದೆಡೆಗಳಲ್ಲೂ ಕೀರ್ತನೆಯ ವಿವಿಧ ಪ್ರಸಂಗಗಳನ್ನ ಪ್ರಸ್ತುತಪಡಿಸಿದ್ದಾರೆ. ಇವರ ತಂದೆ ಶ್ರೀ ಪರಮಾನಂದ ಹೆಗಡೆಯವರು ಪತ್ರಕರ್ತರು ಕೂಡ, ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಹಾರ್ಮೋನಿಯಂ ಸಾಥ್ನಲ್ಲಿ ಭರತವರು, ಹೆಬ್ಬಲ್ಸು, ಇವರು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕನ್ನಡದಲ್ಲಿ ಶ್ರೀ ವಿಜಯೇಂದ್ರ ಹೆಗಡೆ ಅಜ್ಜಿಮಠ, ಇವರಿಗೂ ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಈಗಾಗಲೇ ನಮ್ಮ ಮಾತೃ ಮಂಡಳಿಯ ಸಹೋದರಿಯರು ಗಣೇಶ ಪಂಚರತ್ನ ಶ್ಲೋಕ, ಧ್ಯಾನ ಶ್ಲೋಕ ಹಾಗೂ ಶ್ರೀಮದ್ ಭಗವದ್ಗೀತೆಯ 11ನೇ ಅಧ್ಯಾಯವನ್ನು ಪಠಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಮುನ್ನುಡಿಯನ್ನ ಬರೆದಿದ್ದಾರೆ. ಹೀಗೆ ಈ ಎಲ್ಲ ಒಂದು ಕಾರ್ಯಕ್ರಮಗಳಿಗೆ ಬೆನ್ನೆಲುವಾಗಿ ಪ್ರೋತ್ಸಾಹಿಸುತ್ತಿರುವ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀಯುತ ಕೃಷ್ಣ ಹೆಸಡೆ ಅವರು, ಅವರಿಗೂ ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ತಾವೆಲ್ಲರೂ ಬಂದಿರುವ ಸಹೋದರ ಸಹೋದರಿಯರೆಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ತೋರಿಸ್ತಾ, ಈಗ ನಾವು ಕೀರ್ತನೆ ಹೇಳಲು ಬಂದಿರುವ ಪ್ರಿಯಾಂಕಾ ಹೆಗಡೆ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಮತ್ತೊಮ್ಮೆ ಕೊಡುತ್ತಾ, ಅವರಿಗೆ ಮುಹೂರ್ತವನ್ನು ಕೊಟ್ಟು ಶ್ರೀಮತಿ ನೈನಾ ಕೃಷ್ಣರವರು ಆದರಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇವೆ. ನೈನಾ ಕೃಷ್ಣರವರು ಕೂಡ ಧನ್ಯವಾದಗಳು. ಅವರ ಅಮ್ಮ ಕೂಡ ಬಂದಿದ್ದಾರೆ. ಅವರ ಅಮ್ಮ ಹಾಗೆ ಈಗ ವೇದಿಕೆಯು
ಒಂಚೂರು ವಿಡಿಯೋ ಮಾಡ್ತಾರೆ ಚಿಕ್ಕದಾಗ ಬರ್ತೀವಿ ಗಾಡಿ ಅಲ್ಲಿ ನೋಡಿ ಸರಿ ಮಾಡಿ ಜಗತ್ರಕ್ಷಕ ಶ್ರೀರಾಮನ ಪಾದಗಳಿಗೆ ಇರಲಿ. ಗುರು ಹಿರಿಯರಿಗೆ, ಮಾತಾಪಿತರಿಗೆ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೈ ಹಿಡಿದು ನಡೆಸುತ್ತಿರುವಂತಹ ತಂದೆ ತಾಯಿಗೆ ನಮನಗಳನ್ನ ತಿಳಿಸ್ತಾ, ಹಾಗೆ ನನಗೆ ಹಾರ್ಮೋನಿಯಂ ಸಾಥ್ನಲ್ಲಿ ಬರೆಸುವವರು ಸಾಥ್ ನೀಡಿದ್ದಾರೆ, ಅವರಿಗೂ ನನ್ನ ನಮನಗಳನ್ನ ತಿಳಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ತಬಲಾ ಸಾಥ್ನಲ್ಲಿ ವಿಜಯ ಹೆಗಡೆ ಅಜ್ಜಿಮಳ ಅವರು ಸಾಥ್ ನೀಡಿದ್ದಾರೆ, ಅವರಿಗೂ ಕೂಡ ನನ್ನ ನಮನಗಳನ್ನ ತಿಳಿಸ್ತಾ ಇದ್ದೇನೆ. ಹಾಗೆ ಸದ್ಭಕ್ತರಾದ ತಮ್ಮೆಲ್ಲರಿಗೂ ನನ್ನ ನಮನಗಳನ್ನ ತಿಳಿಸ್ತಾ ರಾಮ ಎಂಬುವ
ಬರಸರಯ್ಯ ಪಾಮರರು ಕಾಲವೇನು ಬರಸರಯ್ಯ ಪ್ರಭು ಶ್ರೀರಾಮಚಂದ್ರ की पवन पुत्र हनुमान की सीतारामचंद्र की विघ्नेश्वर महाराज की ರಾಮ ಎಂಬುದು ಎರಡಕ್ಷರದ ಮಂತ್ರ ಅಂದ್ರೆ ಮನನ ಮಾಡಿದವರನ್ನ ತಾರಣಗೊಳಿಸುತ್ತದೆ. ಅದರಲ್ಲೂ ರಾಮ ಮಂತ್ರವು ಓಂ ನಮೋ ನಾರಾಯಣಾಯ ಹಾಗೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಎಂಬ ಅಷ್ಟಾಕ್ಷರಿ ಮತ್ತು ಪಂಚಾಕ್ಷರಿ ಮಂತ್ರಗಳ ಸಂಯೋಗ. ಸಾಕ್ಷಾತ್ ಪರಶಿವನೇ ತನ್ನ ಸತಿ ಪಾರ್ವತಿ ದೇವಿಗೆ ಹೇಳಿದ ಮಂತ್ರವಿದು. ಅದಕ್ಕೆ ಹೇಳ್ತಾರೆ, ಆ ಮಂತ್ರ ಈ ಮಂತ್ರ ಮೆಚ್ಚಿ ನೀಡಿರಬೇಡ, ಆ ಮಂತ್ರ ಈ ಮಂತ್ರ ಮೆಚ್ಚಿ ನೀಡಿರಬೇಡ, ಸೋಮಶೇಖರ ತನ್ನ ಸತಿಗೆ ಬೇಡಿದ ಮಂತ್ರ, ಸೋಮಶೇಖರ ತನ್ನ ಸತಿಗೆ ಬೇಡಿದ ಮಂತ್ರ, ರಾಮ ಮಂತ್ರ ರಚಿಸೋ ರಾಮ ಮಂತ್ರ ರಚಿಸೋ ಪ್ರಭು ಶ್ರೀರಾಮಚಂದ್ರ की ರಾ ಎಂದಾಗ ಬಾಯಿ ತೆರೆಯಲ್ಪಟ್ಟು ಒಳಗಿದ್ದ ಪಾಪಗಳು ಹೊರಗೆ ಹೋಗುತ್ತವೆ. ಮತ್ತೆ ಮಾ ಎಂದಾಗ ತುಟಿಗಳು ಮುಚ್ಚಲ್ಪಟ್ಟು ಹೊರಬಿದ್ದ ಪಾಪಗಳು ಮತ್ತೆ ಒಳಕ್ಕೆ ಬಾರದಂತೆ ತಡೆಯುತ್ತದೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯ ರಾಮ ರಾಮ ವರಾನನೆ. ಶ್ರೀರಾಮ ರಾಮ ರಾಮ ಎಂದು 3 ಬಾರಿ ಹೇಳಿದ್ರೆ ಅದು ವಿಷ್ಣು ಸಹಸ್ರನಾಮ ಹೇಳಿದ ಪುಣ್ಯಕ್ಕೆ ಸಮ. ಯಾರು ರಾಮ ಎನ್ನುತ್ತಾರೋ ಅಂಥವರು ಜೀವನ್ಮುಕ್ತಿಯನ್ನ ಪಡೆಯುತ್ತಾರೆ ಅಂತ ಹೇಳ್ತಾರೆ. ಇದನ್ನ ಶಿವನು ಪಾರ್ವತಿ ದೇವಿಗೆ ಹೇಳಿದ್ದಾನೆ. ರಾಮಾಯಣ ಕೇಳುವುದರಿಂದ ಬ್ರಹ್ಮ ರಾಕ್ಷಸತ್ವದಿಂದಲೂ ಮುಕ್ತಿಯನ್ನ ಪಡೆಯಬಹುದು ಅಂತ ನಾರದ ಮಹರ್ಷಿಗಳು ಹೇಳ್ತಾರೆ. ಬ್ರಹ್ಮ ರಾಕ್ಷಸತ್ವ ಅಂತ ಅಂದ್ರೆ ಅದರಷ್ಟು ನೋವಿನಿಂದ ಕೂಡಿದ ಜನ್ಮ, ಕಷ್ಟದಿಂದ ತುಂಬಿದ ಜನ್ಮ ಮತ್ತೊಂದಿಲ್ಲ. ರಾಮನ ಕಥೆಯನ್ನೇ ವಿಸ್ತಾರವಾಗಿ ತಿಳಿಸಿಕೊಂಡು ಹೋಗುವುದೇ ರಾಮಾಯಣ. ಯಾವ ಕಥೆಯನ್ನ ಕೇಳಿದ್ರೆ ರಾಮನೇ ನಮಗೆ ನೆರವಾಗ್ತಾನೋ ಅದು ರಾಮಾಯಣ. ಅದು ಅಯನ ಅಂದ್ರೆ ಮಾರ್ಗ ಅಂತ ಅರ್ಥ. ರಾಮನ ಕಡೆಗೆ ಸಾಗುವ ಮಾರ್ಗ, ರಾಮ ಮಾರ್ಗದಲ್ಲಿ ನಡೆ ಅಂತ ಅರ್ಥ. ರಾಮನ ವ್ಯಕ್ತಿತ್ವವೇ ಯಾಕೆ ಹಿರಿದಾಗಿದೆ ಅಂತ ಅಂದ್ರೆ, ರಾಮನ ತಂದೆ ದಶರಥ ಮಹಾರಾಜ ಭರತ ಖಂಡಕ್ಕೆ ಒಡೆಯ. ಅಂಥ ರಾಜ್ಯವನ್ನೇ ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸಕ್ಕೆ ಹೋದ. ಹಾಗೆ ಚಿಕ್ಕಮ್ಮ ಕೈಗೆ ಹೇಳಿದ ಮಾತಿಗೆ ವನವಾಸಕ್ಕೆ ಹೋದ. ಅಲ್ಲಿ ವಾಲಿಯನ್ನು ಸಂಹರಿಸಿದ. ಆ ರಾಜ್ಯ ತನ್ನದೇ ಅಂತ ಅನ್ನಬಹುದಿತ್ತು, ಆದ್ರೆ ಹಾಗೆ ನಂತರ ರಾವಣನನ್ನ ವಧಿಸಿದ. ಆ ರಾಜ್ಯ ತನ್ನದೇ ಅಂತ ಅನ್ನಬಹುದಿತ್ತು, ಆದ್ರೆ ಹಾಗೆ ವನವಾಸ ಮುಗಿಸಿ ಮರಳಿ ಬರುವಾಗ ತಮ್ಮ ಭರತ ತನ್ನನ್ನ ಸ್ವಾಗತಿಸುತ್ತಾನೋ ಇಲ್ಲವೋ ಎಂಬ ಸೌಜನ್ಯವನ್ನು ತೋರಿದ. ಅಂದು ಸಹಸ್ರಾರು ವರ್ಷಗಳ ಕಾಲ ಬದುಕುತ್ತಾ ಇದೆ. ಆದರೂ ಪ್ರಭು ಶ್ರೀರಾಮಚಂದ್ರ ರಾಜ್ಯವನ್ನೇ ಬಿಟ್ಟು ಹೋದ. ಇಂದು ನಾವು 60 ರಿಂದ 80 ವರ್ಷ ಬದುಕ್ತೇವೆ ಆಗೋಬೇಕು.
ಒಂದಡಿ ಜಾಗಕ್ಕೆ ಅಪ್ಪ ಅಮ್ಮನ ಜೊತೆಗೆ, ಅಣ್ಣ ತಮ್ಮನ ಜೊತೆಗೆ, ತಂಗಿ ಜೊತೆಗೆ ಜಗಳ ಮಾಡ್ಕೊಂಡಿರ್ತಾರೆ. ಇದಕ್ಕೆ ರಾಮ ನಮಗೆ ಮಾದರಿ ಆಗ್ತಾನೆ. ಅದಕ್ಕೆ ಸಹಸ್ರನಾಮದಲ್ಲಿ, ವಿಷ್ಣು ಸಹಸ್ರನಾಮದಲ್ಲಿ ಹರಿಹರಿ ಎಂದು ವರ್ಣಿಸಲಾಗಿದೆ. ಅಂದ್ರೆ ಅವನೇ ಹರಿ, ಅವನೇ ವಿಷ್ಣು, ಅವನೇ ಪರಶಿವ, ಅವನೇ ಪರಮಾತ್ಮ, ಅವನೇ ಹರಿ, ಅವನ ಕಥೆಯೇ ಹರಿಕಥೆ. ಅದಕ್ಕೆ ದಾಸರು ಹೇಳ್ತಾರೆ, ಕಲಿಯುಗದೋಳು ಹರಿನಾಮವನೆನೆದರೆ ಕೋಟಿಗಳು ಸಾರಿಸುವ ರಂಗ. ಕಲಿಯುಗದೋಳು ಹರಿನಾಮವನೆನೆದರೆ ಕೋಟಿಗಳು ಸಂಕಷ್ಟ ನಿವಾರಕ ಶ್ರೀ ವರಸಿದ್ಧಿ ವಿನಾಯಕನ ಈ ಜಗದೀಶ್ವರಿ ದೇವಿ ಶ್ರೀ ನಾಗದೇವತ ದೇವಸ್ಥಾನದ 12ನೇ ವಾರ್ಷಿಕೋತ್ಸವದ ನಿಮಿತ್ತ ಬೆಳಗ್ಗೆಯಿಂದ ವಿವಿಧ ಕಾರ್ಯಗಳು, ಪೂಜೆಗಳು, ಅನ್ನ ಸಂತರ್ಪಣೆ ನಡೆದಿದ್ದು, ಇದೀಗ ನನಗೆ ಹರಿಕಥೆಯನ್ನ ಮಾಡಲಿಕ್ಕೆ ತಾವೆಲ್ಲ ಅನುವು ಮಾಡಿಕೊಟ್ಟಿದ್ದೀರಿ. ಹಾಗೆ ಎಲ್ಲ ಸದಸ್ಯರಿಗೂ, ಮಂಡಳಿಗೂ, ಅದರಲ್ಲಿಯೂ ಭಾರತೀಯತೆಗೂ ನನ್ನ ನಮನಗಳನ್ನ ವಿಶೇಷವಾಗಿ ತಿಳಿಸ್ತಾರೆ. ಹೋದ ವರ್ಷನೂ ಹೇಳಿದ್ರು, ನನಗೆ ಒಂದ್ ಸ್ವಲ್ಪ ಅಡೆತಡೆಗಳಿಂದ ಬರ್ಲಿಕ್ಕೆ ಆಗ್ಲಿಲ್ಲ. ಈ ವರ್ಷನೂ ಸ್ವಲ್ಪ ಅಡೆತಡೆ ಇದೆ, ಆದ್ರೂ ಕೂಡ ಪ್ರತಿ ಸತಿ ಹೀಗೆ ಬೇಡ ಬೇಡ ಅಂತ ಅಂದ್ಬಿಟ್ರೆ, ನನಗೆ ಬೇಕಾದಾಗ್ಲೂ ಬೇಡ ಅಂತ ಅಂದ್ಬಿಟ್ರೆ ಅಂತ ಹೇಳಿ ಹೇಗಾದ್ರೂ ಸರಿ ಆಯ್ತು ಅಂತ ಒಪ್ಕೊಂಡು ಬಂದಿದ್ದೇನೆ. ತಮಗೆಲ್ಲರಿಗೂ ನನ್ನ ನಮನಗಳನ್ನ ತಿಳಿಸ್ತಾ ಈಗ ರಾಮಾವತಾರ ಅಥವಾ ಶ್ರೀರಾಮ ಜನ್ಮ ಎಂಬ ಕಥಾ ಕೀರ್ತನೆಯನ್ನ ಪ್ರಾರಂಭಿಸ್ತೇನೆ. ಅದು ಒಂದು ಇಂದು ವಿಶೇಷವಾದ ದಿನವೇ. ಅಯೋಧ್ಯೆಯಲ್ಲಿ ರಾಮಲಲ್ಲ ಸ್ಥಾಪನೆಯಾಗಿ 2 ವರ್ಷ ಕಳೆದಿದೆ. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಅಂತಾರೆ. ಹಾಗೆ ಇಲ್ಲಿ ನಾನು ಕೀರ್ತನೆ ಮಾಡಬೇಕು ಅನ್ನೋದು ಒಂದು ವಿಶೇಷವಾಗಿ ಇದೇ ದಿನದಂದು ರಾಮ ಜನ್ಮ ಎಂಬ ಕಥಾ ಕೀರ್ತನೆಯನ್ನ ಮಾಡುವ ಯೋಗ ನನ್ನದಾಗಿದೆ ಅಂತ, ಇದಕ್ಕೆ ಇದು ನನ್ನ ಭಾಗ್ಯವೇ ಸರಿ ಎಂದು ಹೇಳುತ್ತಾ, ಪ್ರಭು ಶ್ರೀರಾಮಚಂದ್ರನಿಗೆ ನಾವೆಲ್ಲ ಕೂಡ ಈಗ ಒಮ್ಮೆ ಆ ರಾಮನನ್ನ ಜಪಿಸಿ ಬಿಡೋಣ. ರಾಮ 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 ನಾಮ ತಾರಕಂ, ರಾಮ 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 ನಾಮ ತಾರಕಂ, ರಾಮ ಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ, ರಾಮ ಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ, ರಾಮ 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 ನಾಮ ತಾರಕಂ, ರಾಮ 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 ನಾಮ ತಾರಕಂ, ರಾಮ ಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ, ರಾಮ ರಾಮ ವಾಸುದೇವ ಭಕ್ತಿ ಮುಕ್ತಿದಾಯಕಂ, ರಾಮ 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 ನಾಮ ತಾರಕಂ.
ರಾಮ 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 ನಾಮ ತಾರಕಂ ರಾಮ 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 ನಾಮ ತಾರಕಂ ರಾಮ ಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ ಪ್ರಭು ಶ್ರೀರಾಮಚಂದ್ರ ಕಿ ಅವನ ಪುತ್ರ ಹನುಮಾನ್ ಕಿ ಯಾವುದೇ ಒಂದು ಘಟನೆ ಸಂಭವಿಸುವುದಕ್ಕೂ ಕಾರ್ಯ ಕಾರಣ ಸಂಬಂಧವಿರುತ್ತದೆ ಎಂತಾರೆ. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು. ಹಿಂದೆ ಇದಕ್ಕನುಗುಣವಾಗಿ ಕೋಸಲ ಎಂಬ ರಾಜ್ಯ, ಅದರ ರಾಜಧಾನಿ ಅಯೋಧ್ಯ ನಗರ. ಅಯೋಧ್ಯ ನಾಮ ನಗರ, ನಗರ, ಅಯೋಧ್ಯ ನಾಮ ನಗರ, ನಗರ, ಅಯೋಧ್ಯ ನಾಮ ನಗರ. ಮಧುರಾಧನ ನಿರ್ಮಳವೀಪುರ, ಮಧುರಾಧನ ನಿರ್ಮಳವೀಪುರ, ಅಯೋಧ್ಯ ನಾಮ ನಗರ, ನಗರ, ಅಯೋಧ್ಯ ನಾಮ ನಗರ. ಸರಿಯು ನದಿ ತೀರದಲ್ಲಿ ಕೋಸಲ ಜನಪದರು ವಾಸಿಸುವ ಈ ನಗರವನ್ನ ಮನು ಎಂಬ ರಾಜ ನಿರ್ಮಾಣ ಮಾಡಿದ. ಈ ರಾಜನಿಂದಲೇ ಮನುಷ್ಯ ಮನುಕುಲ ಎಂಬ ಪದ ಬಂದಿದೆ. ಇಂಥ ರಾಜ್ಯವನ್ನ ಪರಮ ಪಾವನವಾದ ಅಯೋಧ್ಯ ನಗರದಲ್ಲಿ ಸೂರ್ಯವಂಶ ಕುಲತಿಲಕನಾಗಿ ಅಜ ಮಹಾರಾಜನ ಪುತ್ರ ದಶರಥ ಮಹಾರಾಜ ಆಳ್ವಿಕೆಯನ್ನ ನಡೆಸ್ತಾ ಇದ್ದ. ಶ್ರೀಹರಿಯಲ್ಲಿ ಏಕಚಿತ್ತವುಳ್ಳವನಾಗಿ, ಸುಖ ದುಃಖ ಬೆಂಬಲ ಸಮತತ್ವವುಳ್ಳವನಾಗಿ, ಸದ್ವರಜ ತಮ ಗುಣಗಳೆಂಬ ತ್ರಿಗುಣಬಾಧೆಯನ್ನು ತಪ್ಪಿಸಿಕೊಂಡವನಾಗಿ, ಚತುರ್ವೇದಗಳನ್ನ ಬಲ್ಲವನಾಗಿ, ಪಂಚೇಂದ್ರಿಯಗಳನ್ನ ತನ್ನ ಸ್ವಾಧೀನದಲ್ಲಿಟ್ಟುಕೊಂಡು ಪರಿಷಡ್ಗಳಿಗೆ ವಶನಾಗಿ, ಸಪ್ತವ್ಯಸನರಹಿತನಾಗಿ, ಅಷ್ಟಮದ ರಹಿತನಾಗಿ, ನವವಿಧವಾದ ಭಕ್ತಿ ಸಂಪನ್ನನಾಗಿ, ದಶ ದಿಕ್ಕುಗಳಲ್ಲಿ ರಥವನ್ನ ನಡೆಸುವಂತ ಸಮರ್ಥನಾಗಿ ದಶರಥನೆಂಬ ಸಾರ್ವಭೌಮ ರಾಜ್ಯವನ್ನು ಮಾಡ್ತಾ ಇದ್ದಾನೆ. ದಶರಥ ಮಹಾರಾಜನ ರಾಜ್ಯ ಅಂತ ಅಂದ್ರೆ ಸಪ್ತದ್ವೀಪ ವಸುಂಧರ, ಅಂದ್ರೆ 7 ಸಾಗರಗಳು 7 ಖಂಡಗಳಿವನ ಆಳ್ವಿಕೆಯಲ್ಲಿದ್ದು ಅಂಥ ರಾಜ್ಯ. ಅದರಲ್ಲಿ ಜಂಬೂದ್ವೀಪೆ, ಭರತಖಂಡೆ, ಅಯೋಧ್ಯ ನಗರ ದಶರಥ ಮಹಾರಾಜನ ವಾಸಸ್ಥಾನವಾಗಿತ್ತು. ಕೋಸಲ ಜನಪದ ವಾಸಿಸುವ ಕೋಸಲ ರಾಜ್ಯದ ರಾಜಧಾನಿ ಅಯೋಧ್ಯ ನಗರವಾಗಿತ್ತು. ಸಂಪದ್ಭರಿತವಾದ ಸುಭಿಕ್ಷ ರಾಜ್ಯವತ್ತು, ಯಾವುದಕ್ಕೂ ಕೊರತೆಯಿಲ್ಲ. ದಾನ ಧರ್ಮವನ್ನ ಮಾಡಬೇಕು ಅಂತ ಅಂದುಕೊಂಡ್ರೆ ಯಾವೊಬ್ಬ ಬಡವನೂ ಕೂಡ ಸಿಗ್ತಾ ಇರಲಿಲ್ಲ. ಅಂಥ ರಾಜ್ಯ. ಹೀಗಿರುವಾಗ ದಶರಥ ಮಹಾರಾಜನಿಗೆ 3 ಪತ್ನಿಯರು, ಸುಮಿತ್ರಾ, ಕೌಸಲ್ಯ, ಕೈಕೇಯಿ. ಸಂಪದ್ಭರಿತವಾದ ರಾಜ್ಯ, ಯಾವುದಕ್ಕೂ ಕೊರತೆ ಇಲ್ಲ. ಆದ್ರೆ ದಶರಥ ಮಹಾರಾಜನಿಗೆ 60,000 ವರ್ಷವಾದ್ರೂ ಒಂದೇ ಒಂದು ಕೊರತೆ, ಅದು ಮಕ್ಕಳಿಲ್ಲ ಎಂಬ ಕೊರತೆ. ಧರ್ಮಿಷ್ಠನಾಗಿದ್ದ ರಾಜನಿಗೆ ಅದೊಂದೇ ಚಿಂತೆ ಇತ್ತು. ಅದಕ್ಕೆ ವಿಜಯದಾಸರು ಇದನ್ನ ನೋಡಿ ಹೇಳ್ತಾರೆ, ಸಪ್ಪೆ ಬೀಳುವಾಗ ಸೊಪ್ಪಿನ ಚಿಂತೆ, ಸೊಪ್ಪು ಬರಲಿಲ್ಲರೆ ಉಪ್ಪು ಬರಲಿಲ್ಲವೆಂಬ ಚಿಂತೆ, ಉಪ್ಪು ಬರಲಿಲ್ಲರೆ ತುಪ್ಪ ಬರಲಿಲ್ಲವೆಂಬ ಚಿಂತೆ, ತುಪ್ಪವೇ ದೊರಕಿದ ಕೊಬ್ಬರಿಗೆ ಸಿಗಲೆಂಬ ಚಿಂತೆ. ಹೀಗೆ ಮನುಷ್ಯನಾದವನಿಗೆ ಒಂದಲ್ಲ ಒಂದು ಚಿಂತೆ. ಇದರ
ಅನುಗಾಲವು ಚಿಂತೆ ಈ ಜೀವಕ್ಕೆ ಅನುಗಾಲವು ಚಿಂತೆ ಈ ಜೀವಕ್ಕೆ ಅನುಗಾಲವು ಚಿಂತೆ ಈ ಜೀವಕ್ಕೆ ಅನುಗಾಲವು ಚಿಂತೆ ಈ ಜೀವಕ್ಕೆ ನನ್ನ ಮನವು ಶ್ರೀರಂಗನೆಚ್ಚುವ ನನ್ನ ಮನವು ಶ್ರೀರಂಗನೆಚ್ಚುವ ಅನುಗಾಲವು ಚಿಂತೆ ಈ ಜೀವಕ್ಕೆ ಅನುಗಾಲವು ಹೀಗೆ ಮನುಷ್ಯನಾದವನಿಗೆ ಒಂದು ದೊರೆತ ನಂತರ ಇನ್ನೊಂದು ಸಿಗಲಿಲ್ವಲ್ಲ ಅನ್ನೋ ಚಿಂತೆ. ಹೀಗೆ ಚಿಂತೆ ಇದ್ದ ದಶರಥ ಮಹಾರಾಜನಿಗೆ ಒಂದು ದಿನ ಯಾಗವನ್ನ ಮಾಡಬೇಕು ಅಂತ ಅನ್ನಿಸ್ತು. ಯಾಗವನ್ನ ಮಾಡಿಯಾದರೂ ಪುತ್ರರನ್ನ ಪ್ರಾಪ್ತಿ ಮಾಡ್ಕೊಳ್ಬೇಕು ಎಂಬ ಆಸೆ. ತಕ್ಷಣ ತನ್ನ ಕುಲಗುರುಗಳಾದ ವಸಿಷ್ಠರನ್ನ ಕರೆದು ತನ್ನ ಮನದಾಸೆಯನ್ನು ಹೇಳಿಕೊಂಡ. ವಸಿಷ್ಠರಿಗೆ ಮಹದಾನಂದವಾಗಿ ಹೋಯಿತು. ಹಾಗೆಯಾಗಲಿ ಮಹಾರಾಜ, ಯಜ್ಞವನ್ನ ಮಾಡು, ಎಲ್ಲವೂ ಒಳ್ಳೆಯದಾಗುತ್ತದೆ, ನಿನ್ನ ಬಾಯಿಂದ ಈ ಮಾತು ಬರಲಿ ಎಂದು ಎಷ್ಟು ಕಾಲದಿಂದ ಕಾತರಿಸ್ತಾ ಇದ್ದೆ ರಾಜ. ಅಂತೂ ನಿನ್ನ ಬಾಯಿಂದ ಈ ಮಾತು ಬಂತಲ್ಲ, ಈ ಯಜ್ಞವನ್ನ ಮಾಡು, ಎಲ್ಲವೂ ಒಳ್ಳೆಯದಾಗುತ್ತದೆ. ಇಲ್ಲಿ ದಶರಥ ಮಹಾರಾಜ ಯಜ್ಞದ ತಯಾರಿಯನ್ನ ನಡೆಸಿದ್ದಾನೆ. ಇದೇ ಸಮಯದಲ್ಲಿ ಅತ್ತ ದೇವಲೋಕದಲ್ಲಿ ರಾವಣ ಕುಂಭಕರ್ಣನೆಂಬ ಅಸುರರ ಕಾಟ ತಾಳಲಾರದೆ ಎಲ್ಲಾ ದೇವತೆಗಳು ಪರಮಾತ್ಮನಲ್ಲಿ ಓಡಿ ಬಂದಿದ್ದಾರೆ. ದೇವ ಪರಮಾತ್ಮ, ನೀನೇ ನಮಗೆ ಕಾಪಾಡಬೇಕು. ರಾವಣ ಕುಂಭಕರ್ಣನು ಜಗದೀಶ್ವರನನ್ನು ಬ್ರಹ್ಮನನ್ನ ವಹಿಸಿಕೊಂಡಿದ್ದಾರೆ. ಯಾವ ಸ್ತ್ರೀಯರಿಗೂ ಕೂಡ ಬಿಡ್ತಾರಿಲ್ಲ. ದೇವ, ನೀನೇನಾದ್ರೂ ಮಾಡಬೇಕು. ಕುಂಭಕರ್ಣನು 36 ಲಕ್ಷ ವರ್ಷ ತಪಸ್ಸು ಮಾಡಿ ಬ್ರಹ್ಮನಲ್ಲಿ ವರ ಕೇಳಲು ಬಂದಾಗ ಎಲ್ಲಾ ದೇವತೆಗಳು ವಾಗ್ದೇವಿ ಸರಸ್ವತಿ ಬಳಿ ಓಡಿ ಹೋಗಿದ್ದಾರೆ. ಅಮ್ಮ ತಾಯಿ, ನೀನೇನಾದ್ರೂ ಉಪಾಯ ಮಾಡಬೇಕು. ಆಗ ಕುಂಭಕರ್ಣ ನಿರ್ದೇವ ತ್ವಂದೇಹಿ ಎಂದು ಕೇಳಲು ಹೋದವ ನಿದ್ರಾವತ್ವಂದೇಹಿ ಅಂದ್ರೆ ದೇವತೆಗಳೇ ಇರಬಾರದು ಅಂತ ಕೇಳಲಿಕ್ಕೆ ಹೋದವ ನಿದ್ರೆಯನ್ನ ಕೊಡು ಎಂದು ಕೇಳುವಂತ. ಇನ್ನು ರಾವಣನು ಸೀತಾ ದೇವಿಯ ಸಹಿತ ಎಲ್ಲ ಸ್ತ್ರೀಯರಿಗೂ ಉಪಟಳವನ್ನ ಕೊಡ್ತಾ ಇದ್ದಾನೆ. ಈಗ ಇವರ ಕಾಟ ವಿಪರೀತವಾಗಿದೆ. ರಾವಣ ತುಂಬಾ ತೊಂದರೆಯನ್ನ ಕೊಡ್ತಾ ಇದ್ದಾನೆ. ಋಷಿ ಮುನಿಗಳಿಗೆ ಯುದ್ಧ ಮಾಡಲು ಆಗದೆ, ದೇವತೆಗಳಿಗೆ ಅನುಸರಿಸಲಾಗದೆ ಕಷ್ಟ ಕೊಡ್ತಾ ಇದ್ದಾರೆ. ಆದ್ದರಿಂದ ಪರಮಾತ್ಮ, ಈ ರಾಕ್ಷಸರ ಸಂಹಾರ ಮಾಡಿ ಪೃಥ್ವಿಯನ್ನ ರಕ್ಷಿಸು. ಅಹಲ್ಯ, ಗೌತಮ, ಶಬರಿ ಹಾಗೂ ಭಾರದ್ವಾಜರಂತ ಅನೇಕ ಋಷಿ ಮುನಿಗಳು, ಅನೇಕ ಜನರು ನಿನ್ನ ಜನ್ಮಕ್ಕಾಗಿ, ನಿನ್ನ ದರ್ಶನಕ್ಕಾಗಿ ಕಾದಿದ್ದಾರೆ. ಅನುಗ್ರಹಿಸು. ಹಾಗೆ ಉತ್ತರ ಕೋಸಲದ ದೊರೆ ಭಾನುವಂತ ಕೌಸಲ್ಯಾದೇವಿಯ ತಂದೆ ತಪಸ್ಸು ಮಾಡಿ ಮಹಾವಿಷ್ಣು ಪುತ್ರನಾಗಿ ಬರಬೇಕು ಎಂದು ವರ ಕೇಳಿದ್ದಾರೆ. ಆಗ ಪರಮಾತ್ಮ ನಿನ್ನ ಮೊಮ್ಮಗನಾಗಿ ಜನಿಸುತ್ತೇನೆ ಎಂದು ಮಾತು ಕೊಟ್ಟೆ. ಅದಕ್ಕೆ ಈಗ ಕಾಲ ಕೂಡಿ ಬಂದಿದೆ. ಅದನ್ನೆಲ್ಲ ದೇವತೆಗಳು ನೆನಪಿಸಿಕೊಳ್ತಾ ಇದ್ದಾರೆ. ಮಾನವ ಧರ್ಮವನ್ನ ಹೇಗೆ ಆಚರಿಸಬೇಕು, ಮಾತಾ ಪಿತೃಗಳೊಂದಿಗೆ ಹೇಗೆ ನಡೆದುಕೊಳ್ಳಬೇಕು, ಹಿರಿಯರಲ್ಲಿ ಹೇಗೆ ನಡೆದುಕೊಳ್ಳಬೇಕು ಮುಂತಾದ ಸಂದರ್ಭಗಳನ್ನ ಜಗತ್ತಿಗೆ ತೋರಿಸಿಕೊಳ್ಳಬೇಕಾಗಿತ್ತು. ಅದಕ್ಕಾಗಿ ರಾಮ ಮನುಷ್ಯ ರೂಪದಲ್ಲಿ ಜನಿಸಿ ಬರಬೇಕಾಗಿತ್ತು. ಹೇಗೆ ಬದುಕಬೇಕು ಎಂಬುದಕ್ಕೆ ಉದಾಹರಣೆ ರಾಮ, ಹೇಗೆ ಬದುಕಬಾರದು ಎಂಬ ಮಾತಿಗೆ ಉದಾಹರಣೆ ರಾವಣ. ಅದಕ್ಕೆ ರಾಮನನ್ನ ಪೂಜಿಸ್ತಾರೆ, ರಾವಣನನ್ನ ದಹನಿಸ್ತಾರೆ.
ಎಲ್ಲಾ ದೇವತೆಗಳು ಪರಮಾತ್ಮನಲ್ಲಿ ಕೇಳಿಕೊಂಡಿದ್ದಾರೆ. ಇದನ್ನೇ ವಾಲ್ಮೀಕಿ ರಾಮಾಯಣದಲ್ಲಿ ಹೀಗೆ ಹೇಳ್ತಾರೆ: ವಿಷ್ಣು ಪುತ್ರತ್ವ ಭಾಗಂಚ ಕೃತ್ವಾಲ್ವಾನಂ ಚತುರ್ಭುಜಂ ತತ್ತತ್ವಂ ಮಾನುಷೋ ಕೃತ್ವಾ ಪ್ರಕೃತಂ ಲೋಕಕಂಟಕಂ. ಅಂದ್ರೆ ವಿಷ್ಣು ಮಾನವ ಜನ್ಮದಲ್ಲಿ ಜನಿಸಬೇಕು ಎಂದು ದೇವತೆಗಳೆಲ್ಲ ಕೇಳಿಕೊಂಡಿದ್ದಾರೆ. ವಾಲ್ಮೀಕಿ ರಾಮಾಯಣದಲ್ಲಿ 24,000 ಶ್ಲೋಕಗಳಿವೆ. ಮೂಲ ರಾಮಾಯಣದಲ್ಲಿ ಜಗದ್ಗುರು ಮಧ್ವಾಚಾರ್ಯರು 100 ಕೋಟಿ ಶ್ಲೋಕಗಳಿವೆ ಎಂದು ತಿಳಿಸಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು 24,000 ಶ್ಲೋಕಗಳನ್ನ ಸಂಗ್ರಹಿಸಿ ಸಣ್ಣದಾಗಿಸಿ ಕೇವಲ 11 ಪದ್ಯಗಳಲ್ಲಿ ರಾಮನ ಕಥೆಯನ್ನು ವಿವರಿಸಿದ್ದಾರೆ. ಅದೇ ರಾಮಚಾರಿತ್ರ್ಯ ಮಂಜರಿ ಎಂಬ ಗ್ರಂಥ. ಮಂಜರಿ ಅಂತ ಅಂದ್ರೆ ಸರ ಅಂತ. ಹಾಗೆ ವಾಲ್ಮೀಕಿಗಳು ನಾಟಕಗಳಿಗೆ ಹೇಳ್ತಾರೆ, ರಾಮಾಯಣವನ್ನ ಹೇಳಿ. ಆಗ ನಾರದರು 100 ಶ್ಲೋಕಗಳ ಸಂಕ್ಷಿಪ್ತ ರಾಮಾಯಣವನ್ನ ಹೇಳಿದ್ದಾರೆ. ಅದನ್ನೇ ವಾಲ್ಮೀಕಿಗಳು ಬರೆದಿದ್ದು 24,000 ಶ್ಲೋಕಗಳ ರಾಮಾಯಣ. ಅದರಂತೆ ತುಂಬಾ ಜನ ರಾಮಾಯಣವನ್ನ ಬರೆದಿದ್ದಾರೆ. ಆನಂದ ರಾಮಾಯಣ, ಕಂಬನ ರಾಮಾಯಣ, ತುಳಸಿದಾಸರ ರಾಮಾಯಣ, ರಾಮಾಯಣ ದರ್ಶನ, ಹೀಗೆ ಅನೇಕ ರಾಮಾಯಣಗಳಿವೆ. ಅದಕ್ಕೆ ಕುಮಾರವ್ಯಾಸ ಹೇಳ್ತಾನೆ, ತಿರುಗಿರಲು ಪರ್ಯಾಯ ರಾಮಾಯಣ ಕವಿಗಳ ಭಾರತದಲ್ಲಿ ಅಂತ. ಹೀಗಿರುವ ದೇವತೆಗಳೆಲ್ಲರ ಮನವಿಚ್ಛೆಯಳಿತ ನಾರಾಯಣ, ಸರಿ, ನಾನು ಮಾನವನಾಗಿ ಜನಿಸಿ ಬರುತ್ತೇನೆ, ನನಗೆ ನಿಮ್ಮೆಲ್ಲರ ಸಹಾಯ ಬೇಕು, ನೀವು ಕೂಡ ಭೂಲೋಕದಲ್ಲಿ ಜನಿಸಿ ಎಂದು ದೇವತೆಗಳ ಬಳಿ, ಋಷಿಮುನಿಗಳ ಬಳಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಅದನ್ನ ಕೇಳಿ ದೇವತೆಗಳಿಗೆಲ್ಲ ಸಂತೋಷವೇ ಸಂತೋಷ. ಆ ಪರಮಾತ್ಮ ಸೇವೆ ಏನು, ಎಷ್ಟು ಪುಣ್ಯದ ಕೆಲಸ. ಅದಕ್ಕೆ ದಾಸರು ಹೇಳ್ತಾರೆ,
ವಂಶ ಅಂದ್ರೆ ಸೂರ್ಯ ವಂಶದಲ್ಲಿ ಜನ್ಮಿಸಿದವರು. ಆಗ ಚಂದ್ರನಿಗೆ ಬೇಸರವಾಯಿತು. ಸೂರ್ಯ ವಂಶದಲ್ಲಿ ಪರಮಾತ್ಮ ಜನಿಸಿದ್ದರಿಂದ, ನಡು ಮಧ್ಯಾಹ್ನ ಜನಿಸಿದ್ದರಿಂದ ಎಲ್ಲಾ ದೇವತೆಗಳು ಋಷಿಮುನಿಗಳೆಲ್ಲರೂ ಬಂದರು. ಆದ್ರೆ ನನಗೆ ಮಾತ್ರ ಬರ್ಲಿಕ್ಕೆ ಆಗ್ಲಿಲ್ವಲ್ಲ ದೇವಾ ಅಂತ ಬೇಸರ ಪಡ್ಕೊಂಡಂತೆ. ಅದಕ್ಕಾಗಿ ಪ್ರಭು ಶ್ರೀರಾಮ, ನೀನು ಬೇಸರ ಪಡ್ಕೊಂಬೇಡ, ಯಾವಾಗಲೂ ನನ್ನ ಹೆಸರಿನ ಮುಂದೆ ನಿನ್ನ ಹೆಸರು ಖಂಡಿತವಾಗಿ ಇರುತ್ತದೆ ಅಂತ. ಅದಕ್ಕಾಗಿ ಪ್ರಭು ಶ್ರೀರಾಮನನ್ನ ಶ್ರೀರಾಮಚಂದ್ರ ಅಂತ ಹೇಳ್ತಾರೆ. ಅದಕ್ಕಾಗಿ ಮಹಾಭಾರತದಲ್ಲಿ ಚಂದ್ರವಂಶದಲ್ಲಿ ಚಂದ್ರ ಮಾತ್ರ ಬಂದಂತೆ ಕೃಷ್ಣನ ಹತ್ರ, ಮತ್ತೆ ಯಾವ ದೇವತೆಗಳು ಬರಲಿಲ್ಲ. ಅದಕ್ಕೆ ಶ್ರೀರಾಮಚಂದ್ರನನ್ನ ದಯಾಳು ಅಂತ ಅನ್ನೋದು. ಎಲ್ಲ ದೇವತೆಗಳು ಋಷಿಮುನಿಗಳು ಆಗಲೇ ವಾನರರ ರೂಪದಲ್ಲಿ ಭೂಲೋಕದಲ್ಲಿ ಜನಿಸಿದ್ದಾರೆ. ವಾನರರಲ್ಲೇ 3 ವಿಧ: ವೃಕ್ಷ, ವಾನರ, ಗೋಪುಂಚ. ವೃಕ್ಷ ಇದು ಕರಡಿ ಜಾತಿಯದು, ಜಾಂಬವಂತ. ಬ್ರಹ್ಮದೇವರಿಗೆ ಆಕಳಿಗೆ ಬಂದಾಗ ಜನಿಸಿದವ, ಬ್ರಹ್ಮನ ಮಗ. ಇನ್ನು ವಾನರ, ಇನ್ನು ಸಾಮಾನ್ಯ ಕಪಿ, ಮಂಗಗಳು. ಹಾಗೆ ಗೋಪುಂಚ, ಗೋಲಾಂಗುಲ ಅಂದ್ರೆ ಗೋರಿಲ್ಲ. ಹೀಗೆ ಈ ವಾನರ ಜಾತಿಯಲ್ಲಿ ಉಳಿದ ದೇವತೆಗಳೆಲ್ಲ ಜನಿಸಿದ್ದಾರೆ. ಕಿಷ್ಕಿಂಧೆ ಎಂಬ ರಾಜ್ಯದಲ್ಲಿ ಸೂರ್ಯನ ಅಂಶದಲ್ಲಿ ಸುಗ್ರೀವ, ಇಂದ್ರನ ಅಂಶದಲ್ಲಿ ವಾಲಿ, ವಾಯುದೇವರ ಮಗನಾಗಿ ಮಾರುತ ಅಂದ್ರೆ ಹನುಮಂತ ಜನಿಸಿದ್ದಾನೆ. ಕೇಸರಿ ಹಾಗೂ ಅಂಜನಾ ದೇವಿಯರ ಪುತ್ರನಾಗಿ ಜನಿಸಿದ್ದಾನೆ. ಅಗ್ನಿವಂಶದವನಿಂದ ಕುಬೇರನ ಮಗ ಗಂಧಮಾದನ, ವಿಶ್ವಕರ್ಮನ ಮಗನಾಗಿ ನಳ, ಹೀಗೆ ಎಲ್ಲ ದೇವತೆಗಳು ಭೂಲೋಕದಲ್ಲಿ ಜನಿಸಿದ್ದಾರೆ. ಹೀಗಿರುವಾಗ ಇತ್ತ ಅಯೋಧ್ಯೆಯಲ್ಲಿ ದಶರಥ ಮಹಾರಾಜ ತನ್ನ ಮಂತ್ರಿಗಣಗಳ ಸಭೆ ಕರೆದಿದ್ದಾನೆ. ಸುಯಜ್ಞೋಪಿತ ಜಾಬಾಲಿ, ಕಾಶ್ಯಪೋಪಿತ ಗೌತಮ, ಮಾರ್ಕಂಡೇಯ ಸ್ತುತಿರ್ನಾಯಸ್ತುತ, ಕಾತ್ಯಾಯನೋ ವಿಗ್ರಹ. ಅಂದ್ರೆ ಸುಯಜ್ಞ, ಜಾಬಾಲಿ, ಕಾಶ್ಯಪ, ಗೌತಮ, ದೀರ್ಘಾಯು, ಮಾರ್ಕಂಡೇಯ, ಕಾತ್ಯಾಯನ ಇವನೇ ದಶರಥ ಮಹಾರಾಜನ ಅಷ್ಟ ಮಂತ್ರಿಗಳು. ವಸಿಷ್ಠ ನಾಮದೇವರೇ ಪುರೋಹಿತರು. ಇವರೆಲ್ಲರ ಸಮ್ಮುಖದಲ್ಲಿ ದಶರಥ ಮಹಾರಾಜ ಚರ್ಚೆಯನ್ನು ನಡೆಸಿದ್ದಾನೆ. ಅಶ್ವಮೇಧ ಯಾಗವನ್ನು ಮಾಡಬೇಕು ಎಂದು ಕೇಳಿಕೊಂಡಿದ್ದಾನೆ. ಎಲ್ಲ ಋಷಿ ಮುನಿಗಳು ಹಾಗೆ ಆಗಲಿ, ಒಳ್ಳೆಯದಾಗುತ್ತದೆ ಎಂದು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಸಭೆ ಮುಗಿಯಿತು, ಎಲ್ಲರೂ ಎದ್ದು ಹೋದರು. ಆದ್ರೆ ಸುಮಂತ್ರ ಮಾತ್ರ ಅಲ್ಲೇ ಇದ್ದ. ದಶರಥ ಮಹಾರಾಜನ ಮಂತ್ರಿ, ಮುಖ್ಯನಾಗಿದ್ದ. ಪ್ರತಿಯೊಂದು ವಿಷಯಗಳು ಇವನಿಗೆ ಮೊದಲೇ ತಿಳಿದಿರುತ್ತಾ ಇತ್ತು. ಆತ ಹೇಳ್ತಾನೆ, ಮಹಾರಾಜರೇ, ಒಂದು ವಿಷಯ, ಈ ಯಜ್ಞವನ್ನ ವಿಭಾಂಡಕ ಮುನಿಗಳ ಪುತ್ರ ಋಷ್ಯಶೃಂಗ ಮುನಿಗಳ ನೇತೃತ್ವದಲ್ಲಿ ನಡೆಸಬೇಕು. ಇವರು ಮಹಾಮುನಿಗಳು. ಋಷ್ಯಶೃಂಗ ಮುನಿಗಳು ಅಂತಂದ್ರೆ ಮಳೆ ಋಷಿಗಳು ಅಂತಲೇ ಸುಪ್ರಸಿದ್ಧ. ಅವರು ಕಾಲಿಟ್ಟಲ್ಲೆಲ್ಲ ಸುಭಿಕ್ಷವೇ. ಈ ಯಜ್ಞ ಈ ಋಷಿಮುನಿಗಳ ನೇತೃತ್ವದಲ್ಲೇ ನಡೆಯಬೇಕು. ಮಹಾರಾಜ ಹಾಗೇ ಆಗಲಿ ಎಂದು ಒಪ್ಪಿಗೆಯನ್ನ ನೀಡಿದ್ದಾನೆ. ಪಕ್ಕದ ರಾಜ್ಯ ಅಂಗರಾಜ್ಯ ಲೋಮಪಾದ ಎಂಬ ರಾಜ ಆಳ್ವಿಕೆಯನ್ನ ನಡೆಸ್ತಾ ಇದ್ದಾನೆ. ಹೇಗಾದ್ರೂ ಮಾಡಿ ಆತನನ್ನ ಸರಿ ಎಂದು ಒಪ್ಪಿಸಿಕೊಂಡು ಕರೆದುಕೊಂಡು ಬರುತ್ತೇನೆ ಎಂದು ದಶರಥ ಮಹಾರಾಜ ಋಷ್ಯಶೃಂಗ ಮುನಿಗಳನ್ನ ಕರೆದುಕೊಂಡು ಬಂದಿದ್ದಾನೆ. ಲೋಮಪಾದನ ರಾಜ್ಯಕ್ಕೆ ಹೋಗಿ ಋಷ್ಯಶೃಂಗ ಮುನಿಗಳನ್ನ ಒಪ್ಪಿಸಿ ಕರೆದುಕೊಂಡು ಬಂದು ಯಜ್ಞವನ್ನ ಪೂರೈಸಿದ. ಆಗಮಿಸಿದ ಬ್ರಾಹ್ಮಣರೆಲ್ಲರಿಗೂ ಯಥೇಚ್ಛವಾಗಿ ಧನಧಾನ್ಯ ಗೋವುಗಳನ್ನ ನೀಡಿ ಸತ್ಕರಿಸಿದ್ದಾನೆ.
ಅತಿಥಿಗಳು ಬೇಕಿದ್ದನ್ನೆಲ್ಲ ಯಾವುದಕ್ಕೂ ಕೊರತೆ ಮಾಡದೆ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದಾನೆ. ಅಶ್ವಮೇಧಯಾಗ ಅದ್ದೂರಿಯಾಗಿ ನೆರವೇರಿತು. ಆಗ ಋಷ್ಯಶೃಂಗ ಮಹಾರಾಜ ನಾವೇಗ ಪುತ್ರಕಾಮೇಷ್ಟೇ ಎಂಬ ಯಾಗವನ್ನ ಮಾಡುತ್ತೇವೆ, ಇದರಿಂದ ಪುತ್ರ ಪ್ರಾಪ್ತಿಯಾಗುತ್ತದೆ ಎಂದು ಮಹಾರಾಜನಿಗೆ ಹೇಳ್ತಾ ಇದ್ದಾರೆ. ಪುತ್ರಕಾಮೇಷ್ಟಿಯಾಗ ಯಜ್ಞಕ್ಕೆ ಏನೇನು ಬೇಕು ಯಾವುದಕ್ಕೂ ಕೊರತೆಯೇ ಮಾಡದಂತೆ, ಯಾವುದಕ್ಕೂ ಕೊರತೆಯೇ ಇಲ್ಲದಂತೆ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾನೆ ದಶರಥ ಮಹಾರಾಜ. ದಿಕ್ಕುಗಳಿಂದ ಎಲ್ಲ ಋಷಿಮುನಿಗಳು ಆಗಮಿಸ್ತಾ ಇದ್ದಾರೆ. ಬಳಿಗತ್ರ ಕಣ್ವಾಂಗಿರತ ಕಾಶ್ಯಪ ಕುಶಿಕ ಸುತ ಸುರಗುರು ತನುವ ಗೌತಮ ಗರ್ಗೆ ಜವನು ಜಾಮಾಲಿ ಹರಿತ ಮಾರ್ಕಂಡೇಯ ಮೈತ್ರ ವರ್ಣಿ ಮುತ್ಕರ ಮುಖ್ಯ ಮುನಿ ಸಂತರುಗಳ ಸೂರ್ಯಾನ್ವಯದ ಸಾಕೇತ ನಗರಿಯಲ್ಲಿ ಇಂಥ ತಪೋನಿಧಿಗಳ ಸಮ್ಮುಖದಲ್ಲಿ ದಶರಥ ಮಹಾರಾಜ ಪುತ್ರಕಾಮೇಷ್ಟಿ ಎಂಬ ಯಾಗ ಪ್ರಾರಂಭಿಸಿದ್ದಾನೆ. ಯಜ್ಞೋ ಹೇ ವಿಷ್ಣು ಯಜ್ಞ ಮುಗಿಯುತ್ತಾ ಬಂದಂತೆ ಯಜ್ಞ ಕುಂಡದಲ್ಲಿ ಅಗ್ನಿನಾರಾಯಣ ಪ್ರಾಜಾಪತ್ಯ ನೃಪ ದೇವ ನಿರ್ಮಿತ ಪಾಯಸವನ್ನ ಸ್ವರ್ಣ ಪಾತ್ರೆಯಲ್ಲಿ ಹಿಡಿದು ದಶರಥ ಮಹಾರಾಜನಿಗೆ ನೀಡುತ್ತಾ ಇದ್ದಾನೆ. ದಶರಥ ತನ್ನ ಮೂವರು ಪತ್ನಿಯರಿಗೆ
ನೀಡ್ತಾ ಇದ್ದಾನೆ. ಸರಿಯಾಗಿ 1 ವರ್ಷ ಕಲ್ವೆ ರಾಮಾಯಣದಲ್ಲಿ ಹೇಳಿದ್ದಾರೆ. 1 ವರ್ಷ ತುಂಬುತ್ತಲೇ ಪತ್ನಿಯರೆಲ್ಲ ಸತ್ತಿದರು. ಪಾಯಸವನ್ನ ಅರ್ಧವಾಗಿ ಮಾಡಿ 1 ಪಾಲನ್ನ ಕೌಸಲ್ಯ ದೇವಿಗೂ, ಉಳಿದಿದ್ದನ್ನ ಅರ್ಧ ಮಾಡಿ 1 ಪಾಲನ್ನ ಸುಮಿತ್ರೆಗೂ, ಉಳಿದದ್ದರಲ್ಲಿ ಪುನಃ ಅರ್ಧ ಪಾಲು ಮಾಡಿ ಸುಮಿತ್ರೆಗೂ ಕೈಕೇಯಿಗೂ ನೀಡಿದ. ರಾಮ ಜನನವಾಯಿತು. ಲೋಕಕ್ಕೆ ಮಹಾನಂದವಾಗಿದೆ. ಚೈತ್ರ ಮಾಸ ತ್ಯಾತ ಶುದ್ಧ ನವಮಿ ತಿಥಿ ಗಂಧಯುಕ್ತ ತೈವಾತ್ ಉಷ್ಣನೇ ಪ್ರೀತೆ ದೋನ ಪ್ರಹರಿ ಕಾದಶಿ ಪ್ರಭು ಶ್ರೀರಾಮಚಂದ್ರಕಿ ಖುಷಿ ಆಯ್ತು ಸ್ವಲ್ಪ. ಪ್ರಭು ಶ್ರೀರಾಮಚಂದ್ರಕಿ ಹೀಗೆ 5 ಗ್ರಹಗಳು ಉಚ್ಚಸ್ಥಾನದಲ್ಲಿರುವಾಗ ದೇವ ಶ್ರೀರಾಮಚಂದ್ರನ ಆಗಮನವಾಗಿದೆ. ಜಗತ್ತೇ ಸಂತಸಪಟ್ಟಿದೆ. ಆದರೆ ದುರ್ಜನರಿಗೆ ಎದೆ ನಡುಗಿದೆ. ಶ್ರೀಹರಿ ಲಂಕೆಗೆ ತಿಳಿಯಲಿತು, ಭೂಮಿ ಕಂಪಿಸಿತು. ಒಡೆದ ನಗರ ದ್ವಾರ ಬೀದಿಗಳು ಸೇರವು ವೀರರ ಮುಕುಟಗಳು. ಹೀಗೆ ಶ್ರೀರಾಮನ ಜನನವಾಗುತ್ತದೆ. ಲಂಕೆಯಲ್ಲಿ ಅನಾಹುತಗಳೇ ನಡೆದಿದೆ. ಪ್ರೋದ್ಯಮಾನೇ ಜಗನ್ನಾಥಂ ಸರ್ವಲೋಕನಮಸ್ಕೃತಂ ಕೌಸಲ್ಯ ಜನೆಯ ಗ್ರಾಮಂ ದಿವ್ಯ ಲಕ್ಷಣ ಸಂಯುತಂ ಎಂದು ವಾಲ್ಮೀಕಿ ರಾಮಾಯಣದಲ್ಲಿ ವರ್ಣಿಸಿದ್ದಾರೆ. ಕೌಸಲ್ಯ ಪುತ್ರನಾಗಿ ರಾಮ, ಕೈಕೇಯಿ ಮಗನಾಗಿ ಭರತ, ಸುಮಿತ್ರೆಯ ಪುತ್ರರಾಗಿ ಲಕ್ಷ್ಮಣ ಶತ್ರುಘ್ನರು ಜನಿಸಿದ್ದಾರೆ. ನಾರಾಯಣನೇ ರಾಮನಾಗಿ, ಸುದರ್ಶನ ಚಕ್ರವೇ ಭರತನಾಗಿಯೇ, ಶೇಷನೇ ಲಕ್ಷ್ಮಣನಾಗಿಯೇ, ಶಂಖಾಂಶವೇ ಶತ್ರುಘ್ನನಾಗಿ ಜನಿಸಿದ್ದಾರೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ ಚತುರ್ವಿಧ ಪುರುಷಾರ್ಥಗಳೇ ದಶರಥನಿಗೆ ಮಕ್ಕಳಾಗಿ ಜನಿಸುತ್ತಾರೆ. ಅದೇ ರೀತಿ ಧರ್ಮವಿದ್ದಲ್ಲಿ ಅರ್ಥ ತಾನೇ ತಾನಾಗಿ ಇರುತ್ತದೆ ಎಂಬಂತೆ ರಾಮ ಧರ್ಮ, ಲಕ್ಷ್ಮಣ ಅರ್ಥ ಅಂದ್ರೆ ಲಕ್ಷ್ಮೀ ಸ್ವರೂಪ. ಹಾಗೆ ಮೋಕ್ಷ ಬೇಕೆಂಬ ಆಸೆ ಅಂದ್ರೆ ಕಾಮ, ಇವು ಕೂಡ ಒಟ್ಟಿಗೆ ಇರುತ್ತದೆ. ಅದೇ ಭರತ ಶತ್ರುಘ್ನ. ರಾಮನಿಗೆ ಭರತನೆಂದರೆ ತೀವ್ರ ಪ್ರೀತಿ. ಯಾಕೆಂದ್ರೆ ಧರ್ಮ ಮಾರ್ಗದಲ್ಲಿ ನಡೆವ ರಾಮನಿಗೆ ಮೋಕ್ಷವೇ ಪ್ರೀತಿ. ಅದನ್ನೇ ತುಳಸಿದಾಸರು ಹನುಮಾನ್ ಚಾಲಿಸದಲ್ಲಿ ಹೇಳ್ತಾರೆ. ಹನುಮಂತನಿಗೆ ಭರತನಿಗೆ ನಮ್ಮ ಭಾರಿ ಅಂದ್ರೆ ಪ್ರಭು ಶ್ರೀರಾಮಚಂದ್ರನಿಗೆ ಭರತನನ್ನ ಕಂಡ್ರೆ ಅದೆಷ್ಟು ಇಷ್ಟವೋ, ಅದೆಷ್ಟು ಪ್ರೀತಿಯೋ, ಅಷ್ಟೇ ಹನುಮಂತನನ್ನ ಕಂಡರೂ ಅಷ್ಟೇ ಪ್ರೀತಿ, ಅಷ್ಟೇ ಭಕ್ತಿ ಅಂತ. ಹೀಗೆ ದಶರಥನ ಅರಮನೆಯಲ್ಲಿ, ರಾಜ್ಯದಲ್ಲಿ ಸಂಭ್ರಮವೋ ಸಂಭ್ರಮ. ಇಷ್ಟು ದಿನ ಮಕ್ಕಳಿಲ್ಲ ಎಂಬ ಕೊರಗಿನಿಂದ ಕೂಡಿದ್ದ ಅರಮನೆ, ರಾಜ್ಯ ಈಗ 1 ಅಲ್ಲ 2 ಅಲ್ಲ 4 ಜನ ಮಕ್ಕಳ ಜನನವಾಗಿದೆ. 12ನೇ ದಿನ ಮಕ್ಕಳಿಗೆ ನಾಮಕರಣವನ್ನ ಹಮ್ಮಿಕೊಂಡಿದ್ದಾರೆ. ದಶರಥನಿಗೆ ಆನಂದವೋ ಆನಂದ. 4 ಜನ ಮಕ್ಕಳಲ್ಲಿ ಪ್ರಭು ಶ್ರೀರಾಮಚಂದ್ರನನ್ನ ಕಂಡರೆ ವಿಶೇಷ ಆನಂದ, ವಿಶೇಷ
ನಿಮಿಷ ಪ್ರೀತಿ, ಒಂದೇ ಒಂದು ಕ್ಷಣ ಕೂಡ ಬಿಟ್ಟಿರಲ್ಲ. ಇದನ್ನೇ ತುಳಸಿದಾಸರು ಹೇಳ್ತಾರೆ. ರತ್ನವು ನನಗೆ ದೊರೆತ ನಂತರ ಇನ್ಯಾವ ರತ್ನ ವಜ್ರ ವೈಢೂರ್ಯವೂ ಬೇಕು ನಮ್ಮ ಎಂದು ತುಳಸಿದಾಸರು ಹೇಳ್ತಾರೆ. ಹೆಸರಿಡುವಾಗ ವಸಿಷ್ಠರು ಅಷ್ಟಾಕ್ಷರಿ ಮತ್ತು ಪಂಚಾಕ್ಷರಿ ಮಂತ್ರಗಳನ್ನು ಸೇರಿಸಿ ರಾಮ ಎಂದು ಹೆಸರಿಟ್ಟರು. ಇನ್ನು ಕೈಕೇಯಿ ಮಗ ಭರತನಿಗೆ, ಭರತ ಅಂದ್ರೆ ಭಕ್ತಿ ಭರಿತ. ಸುಮಿತ್ರೆಯ ಮಗನು ಲಕ್ಷ್ಮೀ ಸ್ವರೂಪವಾದ ಲಕ್ಷಣವಾದವ ಲಕ್ಷ್ಮಣ, ಹಾಗೂ ಶತ್ರುಗಳನ್ನ ಗೆದ್ದವ ಶತ್ರುಘ್ನ. ಅಂದ್ರೆ ಅಡಿಷಡ್ವರ್ಗಗಳನ್ನ ಗೆದ್ದವ. ರಾಮ ಅಂತ ಅಂದ್ರೆ ರಮಿಸು ಅಂತ ಅರ್ಥ. ರಾಮ ಅಂದ್ರೆ ಸರ್ವರಲ್ಲೂ ಇದ್ದು ರಮಿಸುವವನು, ಸರ್ವರನ್ನು ಅತ್ಯಂತ ಪ್ರೀತಿಯಿಂದ ನೋಡುವವನು ಅಂತ. ಮೊದಲೆಲ್ಲ ಮನೆಗಳಲ್ಲಿ ಹೆಸರಿಡುವಾಗ ದೇವತೆಗಳ ಹೆಸರನ್ನೇ ಇಡ್ತಾ ಇದ್ರು, ಭಗವಂತನ ಹೆಸರನ್ನೇ ಇಡ್ತಾ ಇದ್ರು. ಹೀಗೆ ಭರತ, ಮಂಜುನಾಥ, ಗಣೇಶ, ವಿನಾಯಕ, ಪರಶಿವ, ಪರಮೇಶ್ವರ ಅಂದ್ರೆ ಆ ಮಕ್ಕಳನ್ನ ಕರೆಯುವ ನೆಪದಲ್ಲಿ ಆದ್ರೂ ಆ ಭಗವಂತನ ನಾಮಗಳಲ್ಲಿ ಅನ್ನೋ ಉದ್ದೇಶದಿಂದ ಈಗಲೂ ಹೆಸರಿಡ್ತಾರೆ. ಅದರ ಅರ್ಥವೂ ಗೊತ್ತಿರುವುದಿಲ್ಲ, ಉಚ್ಚಾರವನ್ನ ಮಾಡಲಿಕ್ಕೆ ಮೊದಲು ಬರುವುದಿಲ್ಲ. ಹೀಗೆ ವಸಿಷ್ಠರು ಎಲ್ಲ ಮಕ್ಕಳಿಗೂ ನಾಮಕರಣವನ್ನ ಮಾಡಿದ್ದಾರೆ. 4 ಜನ ಮಕ್ಕಳಿಗೂ ನಾಮಕರಣ ಮಾಡಿದರು. ಅರಮನೆಯಲ್ಲಿ ಅಯೋಧ್ಯೆಯಲ್ಲಿ ಸಡಗರ ಸಂತಸ ಹೊಂದಿದೆ. ಆ 4 ಮಕ್ಕಳನ್ನ ನೋಡುವುದೇ ಒಂದು ಕೆಲಸ, ಅದನ್ನ ಬಿಟ್ಟರೆ ಮತ್ತೆ ಯಾವ ಕೆಲಸವೂ ಇಲ್ಲ. ಅವರ ಆಟಗಳು, ಅವರ ಕಿರುನಗೆ, ಅರಮನೆಯಲ್ಲಿದ್ದವರೆಲ್ಲ ಆ ಮಕ್ಕಳನ್ನ ನೋಡಿ ಕಣ್ಣಿಸಿಕೊಂಡಿದ್ದಾರೆ. ಆ ಮಕ್ಕಳ ಕಿರುನಗೆ ನೋಡುವುದಕ್ಕೆ 2 ಕಣ್ಣು ಸಾಕು. ಅದಕ್ಕೆ ರಾಮನನ್ನ ಊಟ ಮಾಡುವಾಗ
ಸಂಗೀತವನ್ನ ಕಲಿತಿದ್ದಾರೆ. ಇದನ್ನ ನೋಡಿ ತುಳಸಿದಾಸರು ಹೇಳ್ತಾರೆ, ದಶರಥ ಮಹಾರಾಜ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡಿಸಲಿಕ್ಕೂ ಕೂಡ ಹೊರಗೆಲ್ಲೂ ಕಳಿಸಲಿಲ್ಲ. ಅರಮನೆಯಲ್ಲೇ ಅವರಿಗೆ ವಿದ್ಯಾಭ್ಯಾಸ ನಡೆದಿದೆ. ಹಾಗೆ 14 ವರ್ಷ ಕಳೆದಿದೆ. ದಶರಥ ಮಹಾರಾಜ ರಾಮನ ತೊಡೆಯ ಮೇಲೆ ತಲೆ ಇಟ್ಟು ಸಂತೈಸಿದ್ದಾರೆ. ರಾಮ ಬಂದ. ಇಲ್ಲಿ ಇನ್ನೂ ಕೂಡ ಸಂಭ್ರಮ ಸಡಗರ ತುಂಬಿದೆ. 500 ವರ್ಷಗಳ ನಮ್ಮ ಹೋರಾಟ ಪ್ರಯತ್ನಗಳೆಲ್ಲ ನಡೆದು 2024ರಲ್ಲಿ ಇದೇ ದಿನದಂದು ರಾಮಲಲ್ಲನ ಸ್ಥಾಪನೆಯಾಗಿದೆ. ರಾಮ ತಂದಾಯಿತು, ಹರುಷವನ ತಂದಾಯಿತು. ಇದು ನಮಗೇನು ಚಿಂತೆ? ಹಿಂದೂಗಳ ಪವಿತ್ರ ದೇವಾಲಯ ಅಯೋಧ್ಯೆಯಲ್ಲಿ ರಾಮನನ್ನ ಸ್ಥಾಪಿಸಿದ್ದಾರೆ. ಪುನಃ ಅದೇ ಸಂಭ್ರಮ ಕಾಣತೊಡಗಿದೆ. ಆಗಿನ ಕಾಲದಲ್ಲಿ ರಾಮ ಹೇಗೆ ಹುಟ್ಟಿದ್ದ ಜಗವೆಲ್ಲ ಸಂಭ್ರಮ ಪಟ್ಟಿತ್ತು, ಇಂದು ನಾವು ಕೂಡ ಅಷ್ಟೇ ಸಂಭ್ರಮವನ್ನ, ಅಷ್ಟೇ ಸಂತೋಷವನ್ನ, ಅಷ್ಟೇ ಸಡಗರವನ್ನ ನಾವಿಲ್ಲಿ ಇಂದು ಆಚರಣೆಯನ್ನ ಮಾಡ್ತಾ ಇದ್ದೇವೆ. ದೀಪಾವಳಿಯೇ ಇನ್ನೊಂದು ಸಲ ಮಾಡಿದ ಹಾಗೆ ಆಯ್ತು. ರಾಮ ಬಂದಾಯಿತು. ಇನ್ನು ಹನುಮಂತ ಅವನ ಹಿಂದೆ ತಾನಾಗಿ ಬರುತ್ತಾನೆ ಎಂದು ಪೂರ್ವದಲ್ಲಿ ಹೇಳಿದ ಹಾಗೆ ಕಾರ್ಯ ಕಾರಣ ಸಂಬಂಧವಿರುತ್ತದೆ
ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಎಂದು ಹೇಳುತ್ತಾ ಹಾಗೆ ನಮಗೂ ಕೂಡ ಇಲ್ಲಿ ಬಂದು ಆ ವಿಘ್ನ ವಿನಾಶಕನ ಮುಂದೆ ರಾಮನ ಜನ್ಮವನ್ನ ಹೇಳಬೇಕು ಎಂಬ ಕಾಲ ಕೂಡಿ ಬಂದಿದೆ. ನಿಮಗೂ ಕೂಡ ನಮ್ಮ ಈ ಸೇವೆಯಲ್ಲಿ ಪಾಲ್ಗೊಳ್ಳುವ ಕಾಲ ಬಂದಿದೆ ಎಂದು ಹೇಳುತ್ತಾರೆ. ಇಂದಿನ ಈ ರಾಮಾವತಾರ ಎಂಬ ಕಥಾ ಕೀರ್ತನೆಗೆ ಮಂತ್ರವನ್ನ ಹಾಡ್ತೇವೆ. ಕೃಷ್ಣ ವಿಷ್ಣು ಹರಿ ಹರೇ ಮುರಾರಿ, ಕೃಷ್ಣ ವಿಷ್ಣು ಹರಿ ಹರೇ ಮುರಾರಿ, ಕೃಷ್ಣ ವಿಷ್ಣು ಹರಿ ಹರೇ ಮುರಾರಿ, ಭಕ್ತವತ್ಸಲ ಶೌರಿ ಕೃಪಾ ಕರಿ, ಕೃಷ್ಣ ವಿಷ್ಣು ಹರಿ ಹರೇ ಮುರಾರಿ. ತಮ್ಮ ಸುಮಧುರ ಕಂಠದ ಗಾಯನ ಹಾಗೆಯೇ ರಾಮ ಜನ್ಮವನ್ನ ಪ್ರಸ್ತುತಪಡಿಸಿದ ರೀತಿ, ಆ ಕುಶಲತೆ ನಾವೆಲ್ಲ ಮಾರು ಹೋಗಿಬಿಟ್ಟಿದ್ದೆವು, ಮೂಕರಾಗಿ ಬಿಟ್ಟಿದ್ದೇವೆ. ಇಷ್ಟು ಹೊತ್ತು ನಾವು ಅಯೋಧ್ಯೆಯಲ್ಲಿಯೇ ಇದ್ದೇವೆ ಅನ್ನುವ ಭಾವ ನಮ್ಮದಾಗಿತ್ತು. ತಮಗೆ ನಮ್ಮ ವರಸಿದ್ಧಿ ವಿನಾಯಕ ಜಗದೀಶ್ವರಿ ದೇವಿ ನಾಗದೇವತೆಯರು ಆಯುರ ಆರೋಗ್ಯವನ್ನ ನೀಡಿ ತಮ್ಮ ಹೆಸರು ದಶ ದಿಕ್ಕುಗಳಿಗೂ ಕೂಡ ಪಸರಿಸುವಂತಾಗಲಿ ಎಂದು ಶುಭವನ್ನ ಹಾರೈಸುತ್ತಾ
ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ತಬಲಾ ಸಾಲಿನಲ್ಲಿ ವಿಜಯೇಂದ್ರ ಹೆಗಡೆಯವರು ಮತ್ತು ಪಿಯಾನೋ ಸಾಲಿನಲ್ಲಿ ಭರತ್ ಹೆಗಡೆಯವರು ತುಂಬಾ ಸುಂದರವಾಗಿ ನುಡಿಸಿ ನಮ್ಮೆಲ್ಲರನ್ನ ಮನರಂಜಿಸಿದ್ದಾರೆ. ಹಾಗೆ ಅವರಿಗೂ ಕೂಡ ಆಡಳಿತ ಮಂಡಳಿಯ ಪರವಾಗಿ ಮಾತೃ ಮಂಡಳಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಇಷ್ಟರವರೆಗೆ ತಾವೆಲ್ಲರೂ ಬಂದು ಈ ಒಂದು ಸುಂದರವಾದ ಕೀರ್ತನೆಯನ್ನು ಆಸ್ವಾದಿಸಿದ್ದಕ್ಕೆ ಪುಣ್ಯವನ್ನ ಪಡೆದುಕೊಂಡಿದ್ದೀರಿ. ನಾವು ಕೂಡ ಕೃತಾರ್ಥರಾಗಿದ್ದೇವೆ. ಎಲ್ಲರಿಗೂ ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈ ಒಂದು ಸುಂದರವಾದ ಕಾರ್ಯಕ್ರಮವನ್ನ ಅನುವು ಮಾಡಿಕೊಟ್ಟಂತ ನಮ್ಮ ಈ ಒಂದು ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀಯುತ ಕೃಷ್ಣ ಹೆಸಡೆಯವರಿಗೂ ಹಾಗೆಯೇ ಆಡಳಿತ ಮಂಡಳಿಯ ಭಾರತಿ ಹೆಗಡೆಯವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಈಗ ತಮ್ಮನ್ನು ಗೌರವಿಸಬೇಕೆಂದು ನಯನಾ ಕೃಷ್ಣ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ವರಸಿದ್ಧಿ ವಿನಾಯಕ ದೇವರ ವರ್ಧತ್ಯೋತ್ಸವ ಅದರ ನಿಮಿತ್ತವಾಗಿ ಪಲ್ಲಕ್ಕಿ ಉತ್ಸವ ಪ್ರಾರಂಭವಾಗಿದೆ. ಈ ಉತ್ಸವದಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕು. ನವರಾತ್ರಿಯಲ್ಲಿ